ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ವಿಡಿಯೋದಲ್ಲಿ ನಾವು FLN ಸಂಬಂಧಪಟ್ಟ ಹಾಗೆ FLN ವಿದ್ಯಾರ್ಥಿಗಳಿಗಾಗಿ ಒಂದು ಕ್ರಿಯಾ ಯೋಜನೆಯನ್ನ ಆಕ್ಷನ್ ಪ್ಲಾನ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಾವು ಸೇತು ಬಂದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನ ಮಾಡಿ SATS ನಲ್ಲಿ ಅಪ್ಲೋಡ್ ಅನ್ನು ಕೂಡ ಮಾಡ್ತಾ ಇದೀವಿ. ಕೆಲವರು ಅಪ್ಲೋಡ್ ಅನ್ನು ಮಾಡಿ ಮುಗಿಸಿದಿರಿ. ಇದಾದ್ಮೇಲೆ ನೀವು ನೋಡಿರಬಹುದು ಆ 9 ಕಲಿಕಾ ಫಲಗಳಲ್ಲಿ ಮೊದಲ 4 ಕಲಿಕಾ ಫಲಗಳು FLN ಗೆ ಸಂಬಂಧಪಟ್ಟಂತೆ ಇದ್ವು. ನಂತರದ 5 ಕಲಿಕಾ ಫಲಗಳು ಆಯಾ ಕ್ಲಾಸಿಗೆ ಸಂಬಂಧಪಟ್ಟಂತೆ ಸಾಮರ್ಥ್ಯಗಳಾಗಿದ್ದು ಕಲಿಕಾ ಫಲಗಳಾಗಿದ್ವು. ಈಗ ನಾವು ಈ ಮೊದಲ 4 ಕಲಿಕಾ ಫಲಗಳಲ್ಲಿ ಮಕ್ಕಳು ಸಾಫಲ್ಯ ಪರೀಕ್ಷೆ ಆದ ನಂತರ ಕೂಡ ಬಿ ತೆಗೆದುಕೊಂಡಿದ್ರು ಅಂದ್ರೆ ಅವರು ಆ ಸಾಮರ್ಥ್ಯವನ್ನ ಆ ಕಲಿಕಾ ಫಲವನ್ನ ಸಾಧಿಸಿರ್ಲಿಲ್ಲ ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳಿಗಾಗಿ ನಾವು ಒಂದು FLN ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ಇಟ್ಕೊಳ್ಬೇಕಾಗ್ತದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಈ FLN ಮಕ್ಕಳನ್ನ ನಾವು ಮತ್ತೆ ಅವರು ಕಲಿಕಾ ಫಲವನ್ನ ಸಾಧಿಸಿದಾರ ಇಲ್ಲೋ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಇನ್ನುಳಿದ 5 ಕಲಿಕಾ ಫಲಗಳನ್ನ ಸಾಧಿಸಲಾರದ ವಿದ್ಯಾರ್ಥಿಗಳಿಗಾಗಿ ಪರಿಹಾರ ಬೋಧನೆ ಒಂದು ಕ್ರಿಯಾ ಯೋಜನೆಯನ್ನ ನಾವು ನೋಡ್ಕೊಳ್ಬೇಕಾಗ್ತದೆ, ಮಾಡ್ಕೊಳ್ಬೇಕಾಗ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಫಲ್ಯ ಪರೀಕ್ಷೆ ಮುಗಿದ ನಂತರವೂ ಕೂಡ ಯಾವ ವಿದ್ಯಾರ್ಥಿಗಳು ಇನ್ನು FLN ಸಾಧಿಸಿರೋದಿಲ್ವೋ ಆ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ರಿಯಾ ಯೋಜನೆ ಏನ್ ಬೇಕಾಗ್ತದೆ, ಅದಕ್ಕೋಸ್ಕರ ನಾನು ಒಂದು FLN ಅಂದ್ರೆ ಭಾಷಾ ಶಿಕ್ಷಕರಿಗೆ, ಅದರಲ್ಲೂ ಕನ್ನಡ ಶಿಕ್ಷಕರಿಗೆ ಬೇಕಾದಂತ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿದ್ದೇನೆ. ಇದು 30 ಅವಧಿಗಳಿಗಾಗಿ ಇರುವಂತ ಒಂದು ಕ್ರಿಯಾ ಯೋಜನೆ. ಸೊ ನಿಮಗೆ ಇದಕ್ಕೆ ಕಡಿಮೆ ಬೇಕು ಅಂತಂದ್ರೆ ಇದ್ರೊಳಗ ನೀವು ಒಂದಿಷ್ಟನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದೇ ಇರ್ಲಿ ಅಂತಂದ್ರೆ 30 ಅವಧಿಗಳಿಗಾಗಿ ಇದನ್ನ ಪ್ರಿಂಟ್ ಇಟ್ಕೊಂಡ್ರೆ ಆಸ್ ಇಟ್ ಇಸ್ ಇದನ್ನ ಫಾಲೋ ಅಪ್ ಮಾಡ್ರಿ. ಇದಕ್ಕಿಂತ ಕಡಿಮೆ ಅವಧಿಗಳ ಬೇಕು ಅಂತಂದ್ರೆ ಇನ್ನೊಂದು 20 ಅವಧಿಗಳ ಒಂದು ಕ್ರಿಯಾ ಯೋಜನೆಯನ್ನು ಕೂಡ ತಯಾರು ಮಾಡ್ತೀನಿ. ಅದು ಬೇಕಾದ್ರೆ ನೀವು ಕಮೆಂಟ್ ಅನ್ನ ಮಾಡ್ರಿ. ನೆಕ್ಸ್ಟ್ ಆ ಒಂದು ಕ್ರಿಯಾ ಯೋಜನೆಯನ್ನು ಕೂಡ ಈ ವಿಡಿಯೋ ಮೂಲಕ ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಸರಿ, FLN ಮೂಲಭೂತ ಭಾಷಾ ಕೌಶಲ್ಯಗಳ 30 ಅವಧಿಗಳ ಒಂದು ಕ್ರಿಯಾ ಯೋಜನೆ. ಅವಧಿಗಳು ಸಾಮಾನ್ಯವಾದಂತ ವಿಷಯ ಅಂದ್ರೆ ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೀಮಿತ ಇರ್ಲಾರದ ರೀತಿಯಲ್ಲಿ ಇದೊಂದು FLN ಕ್ರಿಯಾ ಯೋಜನೆ. ಅಂದ್ರೆ ನೀವು 6th ಕಾದ್ರೂ ಯೂಸ್ ಮಾಡ್ಕೊಳ್ರಿ, 7th 8th 9th 10th ಯಾವ ಮಕ್ಕಳಿಗಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಗುರಿಯಾಗಿಸಿರುವ ಕಲಿಕಾ ಫಲಗಳು ಏನು 4 ಕಲಿಕಾ ಫಲಗಳಿದಾವೆ, ಅದೇ 4 ಕಲಿಕಾ ಫಲಗಳು ಇಲ್ಲಿ ಬರ್ತವೆ. ಸರಳ ಕಲಿಕಾ ಬೋಧನಾ ಚಟುವಟಿಕೆಗಳು, ಸರಳವಾಗಿ ನಾವು ಯಾವ ರೀತಿಯಾಗಿ ಬೋಧಿಸ್ತೀವಿ ಕಲಿಸ್ತೀವಿ ಅನ್ನುವಂಥದ್ದು. ಮೌಲ್ಯಮಾಪನ ಸಾಧನ ತಂತ್ರಗಳು. ನೋಡ್ರಿ, ಇಲ್ಲಿ ಒಂದು ವಿಷಯ ತೆಗೆದುಕೊಂಡಿದ್ದೀನಿ, ಪ್ರಕೃತಿ ಮತ್ತು ಪರಿಸರ. ನಾವು ಇದರ ಮೂಲಕ ಕಲಿಸ್ತಾ ಇರುವಂತ ಒಂದು ಕಲಿಕಾ ಫಲ ಅಂದ್ರೆ ವಾಕ್ಯ ಪ್ಯಾರಾವನ್ನು ಸರಾಗವಾಗಿ ಓದುವರು ಅನ್ನುವಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಇದನ್ನು ನಾವು ನಡೆಸೋದು ಅಂತಂದ್ರೆ ಪ್ರಕೃತಿ, ಬೆಟ್ಟ, ನದಿ, ಜಲಪಾತಗಳ ಬಗೆಗಿನ 4-5 ವಾಕ್ಯಗಳಿರುವ ಪ್ಯಾರಾವನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಮಕ್ಕಳಿಂದ ಓದಿಸುವುದು. ಯಾಕಂದ್ರೆ ಇದು ಸರಾಗವಾಗಿ ಓದುವರು ಅಂತಿದೆ. ಇಲ್ಲಿ ಓದಿನ ವೇಗ, ಅಕ್ಷರಗಳ ಗುರುತಿಸುವಿಕೆಯನ್ನು ನಾವೇನ್ ಮಾಡ್ತೀವಿ, ಇಲ್ಲಿ ಮೌಲ್ಯಮಾಪನವನ್ನ ಮಾಡ್ತೀವಿ. ಮತ್ತೆ ಅದೇ ಪ್ರಕೃತಿ ಮತ್ತು ಪರಿಸರದ ಮೇಲೆ 2ನೇ ಅವಧಿಯಲ್ಲಿ ನೋಡ್ರಿ, ಓದಿದ ವಿಷಯ ಅರ್ಥೈಸಿಕೊಂಡು ಉತ್ತರಿಸುವರು. ಹಿಂದಿನ ದಿನ ಓದಿದ ಪ್ಯಾರಾದ ಆಧಾರದ ಮೇಲೆ ನದಿ ಎಲ್ಲಿ ಹರಿಯುತ್ತದೆ, ಬೆಟ್ಟ ಹೇಗಿದೆ ಎಂಬ ಯಾರು, ಏನು, ಎಲ್ಲಿ ಪ್ರಶ್ನೆಗಳನ್ನ ಕೇಳುವುದು. ಯಾಕಂದ್ರೆ ಇದು ಓದಿದ ವಿಷಯವನ್ನ ಅರ್ಥೈಸಿಕೊಂಡು ಉತ್ತರಿಸುವಂತದ್ದಿದೆ. ಸೊ ಈ ಆಧಾರದ ಮೇಲೆ ನೀವು ಒಂದು ಪ್ಯಾರಾಗ್ರಾಫ್ ಅನ್ನ ರೆಡಿ ಮಾಡ್ಕೊಡ್ರಿ. ಪ್ರಕೃತಿ ಮತ್ತು ಪರಿಸರದ ಮೇಲೆ ಈಗ ಯಾವ ಪ್ರಶ್ನೆಗಳು ಬಂದಿದಾವಲ್ಲ ಇದಕ್ಕೆ ಉತ್ತರ ಬರುವ ರೀತಿಯಲ್ಲಿ ಆ ಪ್ಯಾರಾ ಇರ್ಲಿ. ಅದೇ ಪ್ಯಾರಾನ ಬೋರ್ಡ್ ಮೇಲೆ ಬರೀರಿ, ಮಕ್ಕಳಿಂದ ಓದಿಸ್ರಿ. ನೆಕ್ಸ್ಟ್ ಡೇ ಅದೇ ಪ್ಯಾರದ ಮೇಲೆ ಅವರಿಗೆ ಪ್ರಶ್ನೆಗಳನ್ನ ಕೇಳ್ರಿ. ಮತ್ 3ನೇ ಅವಧಿಗೂ ಕೂಡ ವಿಷಯ ಪ್ರಕೃತಿ ಮತ್ತು ಪರಿಸರನೇ ಇರ್ತದ. ಸರಳ ವಾಕ್ಯಗಳನ್ನ ಸ್ವತಃ ಬರೆಯುವರು ಅಂತಿದೆ. ಮಕ್ಕಳು ತಾವು ನೋಡಿದ ಯಾವುದಾದರೂ ಒಂದು ಮರ ಅಥವಾ ನದಿಯ ಬಗ್ಗೆ 3 ಸರಳ ವಾಕ್ಯಗಳನ್ನು ಸ್ವಂತವಾಗಿ ಬರೆಯಲು ಪ್ರೇರೇಪಿಸುವುದು. ಇಲ್ಲಿ ಲಿಖಿತ ವಾಕ್ಯಗಳ ರಚನೆ ಮತ್ತು ಕಾಗುಣಿತಗಳನ್ನ ನಾವೇನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಸರಿನಾ? ಓಕೆ, ನೆಕ್ಸ್ಟ್ 4ನೇದು ಕೂಡ ಪ್ರಕೃತಿ ಮತ್ತು ಪರಿಸರನೇ ಇದೆ.
ಇಲ್ಲಿ ದಿನನಿತ್ಯ ಜೀವನದಲ್ಲಿ ಭಾಷೆಯ ಬಳಕೆ ಅಂತಿದೆ ನೋಡ್ರಿ ಕಲಿಕಾಫಲ. ತರಗತಿಯಲ್ಲಿ ಪ್ರತಿಯೊಬ್ಬರೂ ತಮಗೆ ಇಷ್ಟವಾದ ಹೂವು ಅಥವಾ ಪ್ರಾಣಿಯ ಬಗ್ಗೆ 2 ನಿಮಿಷ ದೈನಂದಿನ ಭಾಷೆಯಲ್ಲಿ ಮಾತನಾಡುವುದು. ದೈನಂದಿನ ಭಾಷೆ ಅಂತಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಮಾತನಾಡುವುದು. ಇಲ್ಲಿ ಮಾತುಗಾರಿಕೆ ಹಾವಭಾವವನ್ನ ನಾವು ಮೌಲ್ಯಮಾಪನ ಮಾಡ್ತೀವಿ. ಇನ್ನ 5ನೇ ಅವಧಿಗೆ ಮತ್ ವಿಷಯ ಚೇಂಜ್ ಆಯ್ತು ನೋಡ್ರಿ, ತರಕಾರಿಗಳು ಮತ್ತು ಆರೋಗ್ಯ. ಮತ್ತೆ ಮೊದಲಿನಿಂದ ಪ್ರಾರಂಭ ಆಗ್ತದ. ವಾಕ್ಯ ಪ್ಯಾರವನ್ನ ಸರಾಗವಾಗಿ ಓದುವುದು, ಯಾಕಂದ್ರೆ 30 ಅವಧಿಗಳಿಗಾಗಿ ಇರುವಂತದ್ದು. ವಿವಿಧ ತರಕಾರಿಗಳು ತಮ್ಮ ಉಪಯೋಗಗಳನ್ನು ಹೇಳಿಕೊಳ್ಳುವ ಸರಳ ಸಂಭಾಷಣೆಯನ್ನ ಓದಿಸುವುದು. ಒಂದು ಸಂಭಾಷಣೆಯನ್ನ ಬರೆಯಿರಿ. ಹೌದಾ? ಪಾತ್ರಾಭಿನಯದ ಮೂಲಕ ಓದುಗಾರಿಕೆ. ನೋಡ್ರಿ, ಪಾತ್ರಾಭಿನಯದ ಮೂಲಕ ಅಂದ್ರೆ ಅವರೇ ಆ ಪಾತ್ರಗಳಾಗಿ, ಕ್ಯಾರೆಟ್ ಆಗಿ, ಹೀರೆಕಾಯಿಯಾಗಿ ಈ ರೀತಿ ಇರ್ತದೆ. ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರ್ತದೆ. ಸೊ ಅದರೊಳಗೆ ಅವರು ತೊಡಗಿಕೊಳ್ಳುವಿಕೆ ಜಾಸ್ತಿ ಇರ್ತದೆ, ಹೆಚ್ಚಾಗಿರ್ತದೆ. ತರಕಾರಿಗಳು ಮತ್ತು ಆರೋಗ್ಯ 6ನೇ ಅವಧಿಗಾಗಿ ಓದಿದ ವಿಷಯವನ್ನ ಅರ್ಥೈಸಿಕೊಂಡು ಉತ್ತರಿಸುವರಂತಿದೆ. ಯಾವ ತರಕಾರಿ ಯಾವ ಬಣ್ಣದಲ್ಲಿದೆ, ನಾವು ತರಕಾರಿ ಏಕೆ ತಿನ್ನಬೇಕು ಎಂಬ ಪ್ರಶ್ನೆಗಳನ್ನು ಕೇಳಿ ಉತ್ತರಿಸಲು ತಿಳಿಸುವಂತದ್ದು. ನೆಕ್ಸ್ಟ್ ಮತ್ತೆ ತರಕಾರಿಗಳು ಆರೋಗ್ಯದ ಮೇಲೆ ಸರಳ ವಾಕ್ಯಗಳನ್ನ ಬರೆಯುವರು ಅನ್ನುವಂತ ಕಲಿಕಾಫಲದ ಮೇಲೆ ನೋಡ್ರಿ, ಮಕ್ಕಳಿಗೆ ಇಷ್ಟವಾದ ಯಾವುದಾದ್ರೂ ಒಂದು ತರಕಾರಿ ಅಥವಾ ಹಣ್ಣಿನ ಚಿತ್ರ ಬರೆದು ಅದರ ಬಗ್ಗೆ 3, 4, 5 ವಾಕ್ಯಗಳಲ್ಲಿ ಉತ್ತರಿಸುವರು. ಈ ರೀತಿ ಮಾಡಬಹುದಲ್ಲ. ತರಕಾರಿಗಳು ಮತ್ತು ಆರೋಗ್ಯದ ಮೇಲೆ ದಿನನಿತ್ಯ ಜೀವನದಲ್ಲಿ ಭಾಷೆಯ ಬಳಕೆ ಇದೆ. ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿ ಮತ್ತು ಗ್ರಾಹಕನ ನಡುವೆ ನಡೆಯುವ ಸರಳ ಮಾತುಕತೆಯನ್ನ ಮಕ್ಕಳಿಂದ ಅಭಿನಯಿಸುವುದು. ಇಲ್ಲಿ ದೈನಂದಿನ ಸಂವಹನ ಕೌಶಲ ಕೂಡ ಇಲ್ಲಿ ಅದನ್ನ ನಾವು ಇಲ್ಲಿ ಮೌಲ್ಯಮಾಪನವನ್ನ ಮಾಡ್ತೀವಿ. 9ನೇ ಅವಧಿ ಮತ್ತೆ ವಿಷಯ ಚೇಂಜ್ ಆಯ್ತು. ರೈತ ಮತ್ತು ಕೃಷಿ. ಇಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಅವೇ 4 ಕಲಿಕಾಫಲಗಳು ರಿಪೀಟ್ ಆಗ್ತವೆ. ಸರಾಗವಾಗಿ ಓದಿಸುವಂತದ್ದು, ಓದಿದ ವಿಷಯವನ್ನ ಅರ್ಥೈಸಿಕೊಂಡು ಉತ್ತರಿಸುವರು, ಸರಳ ವಾಕ್ಯಗಳನ್ನ ಬರೆಯುವರು, ದಿನನಿತ್ಯ ಜೀವನದಲ್ಲಿ ಭಾಷೆಯ ಬಳಕೆ. ಹೌದಾ? ಸೊ ಈ ರೀತಿಯಾಗಿ ಒಂದೊಂದು ವಿಷಯದ ಮೇಲೆ ಆ 4 ಕಲಿಕಾಫಲಗಳನ್ನು ಯಾವ ರೀತಿಯಾಗಿ ನಾವು ಅವರಿಗೆ ಕಲಿಸಬಹುದು ಅನ್ನೋದಕ್ಕೆ ಸರಳವಾಗಿರುವಂತಹ ಒಂದು ಕ್ರಿಯಾ ಯೋಜನೆಯನ್ನ ನಾನು ಇಲ್ಲಿ ನೀಡಿದ್ದೀನಿ. ಇದು ನೀವೇನ್ ಮಾಡ್ಕೊಡ್ರಿ, ಆಸ್ ಇಟ್ ಈಸ್ ಯೂಸ್ ಮಾಡ್ಕೊಂಡ್ರು ಕೂಡ ಏನ್ ಅಡ್ಡಿ ಇಲ್ಲ. ಯಾಕಂದ್ರ ಕ್ಲಾಸ್ ರೂಮ್ಗೆ ಅಪ್ಲೈ ಆಗುವಂಗನ ಇದು ಇದೆ. ಇನ್ನು ಪ್ರಾಣಿ ಪಕ್ಷಿಗಳ ಪ್ರಪಂಚ, ಇದರ ಮೇಲೆ ಕೂಡ ಮತ್ತೆ 4 ಕಲಿಕಾಫಲಗಳು ರಿಪೀಟ್ ಆಗ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕಲಿಕಾ ಚಟುವಟಿಕೆಗಳು ಇರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಕೊಡಲಾಗಿದೆ. ಓಕೆನಾ? ಇನ್ನ ಮತ್ತೆ ಊರಿನ ಜಾತ್ರೆ ಮತ್ತು ಮಾರುಕಟ್ಟೆಯ ಮೇಲೆ ಇದೆ. ಇಲ್ಲೂ ಕೂಡ 4 ಕಲಿಕಾಫಲಗಳು ರಿಪೀಟ್ ಆಗ್ತವೆ. ಇನ್ನ ನಂತರ ನೋಡ್ರಿ, ಹಾಸ್ಯ ಕಥೆಗಳು ಪ್ರಸಂಗ ಅಂತಿದೆ ನೋಡ್ರಿ. ಹಾಸ್ಯ ಪ್ರಸಂಗಗಳು ಕಥೆ ನೋಡ್ರಿ. ಈ ವಿವಿಧ ಸಾಹಿತ್ಯ ಪ್ರಕಾರ ಆಲಿಸಿ ಓದುವರು ಅಂತಿದೆ. ಕಳ್ಳರು ಮನೆಗೆ ಬಂದಾಗ ಯಜಮಾನ ಬಚ್ಚಿಕೊಂಡಂತ ಸಣ್ಣ ಹಾಸ್ಯ ಪ್ರಸಂಗವನ್ನು ಶಿಕ್ಷಕರು ಓದಿ ಮಕ್ಕಳಿಂದಲೂ ಓದಿಸುವುದು. ಇಂಥದ್ದು ಒಂದು ಕಥೆ ರೆಡಿ ಮಾಡಿಕೊಡ್ರಿ, ಇಲ್ಲ ಬೇರೆ ಕಥೆ ಹೇಳಿದ್ರು ಏನು ತಪ್ಪಿಲ್ಲ. ಮತ್ತೆ ಓದಿದ ವಿಷಯ ಅರ್ಥೈಸಿಕೊಂಡು ಉತ್ತರಿಸುವರು. ಮನೆಗೆ ಯಾರು ಬಂದರು, ಯಜಮಾನ ಏಕೆ ಬಚ್ಚಿಟ್ಟುಕೊಂಡ ಎಂಬ ಪ್ರಶ್ನೆಗಳ ಮೂಲಕ ಹಾಸ್ಯವನ್ನು ಅರ್ಥೈಸುವುದು. ಸರಳ ವಾಕ್ಯಗಳನ್ನ ಸ್ವತಃ ಬರೆಯುವರು. ನಾನು ರಾಜನಾದರೆ ಅಥವಾ ನಾನು ಹಕ್ಕಿಯಾದರೆ ಎಂಬ ವಿಷಯದ ಮೇಲೆ 3 ರಿಂದ 5 ಸರಳ ವಾಕ್ಯಗಳನ್ನ ಇಲ್ಲಿ ಬರೆಸುವಂತದ್ದು. ಕಲ್ಪನಾ ಶಕ್ತಿ ಮತ್ತು ಬರವಣಿಗೆಯನ್ನು ಮೌಲ್ಯಮಾಪನ ಮಾಡ್ತೀವಿ. ಕನಸುಗಳು ಮತ್ತು ಆಸೆಗಳಿಗೆ ಬಂತಲೇ ಎಸ್ ರೈಟ್. ಕನಸುಗಳು ಮತ್ತು ಆಸೆಗಳು ಈ ವಿಷಯದ ಮೇಲೆ ಇದಾವೆ. ಸೊ ಹೀಗೆ ಒಟ್ಟಾರೆಯಾಗಿ ಒಂದು 30 ಅವಧಿಗಳಿಗೆ ಆಗುವ ರೀತಿಯಲ್ಲಿ ಈ ಒಂದು ಕ್ರಿಯಾ ಯೋಜನೆಯನ್ನ FLN ಮಕ್ಕಳಿಗಾಗಿ ಕ್ರಿಯಾ ಯೋಜನೆಯನ್ನ ತಯಾರಿಸಿಕೊಳ್ಳಲಾಗಿದೆ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಇದು ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೇನೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡ್ರಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿದ್ಯಾರ್ಥಿಗಳಿಗಾಗಿ ಕೂಡ ಕನ್ನಡ ಪಾಠಗಳು ಮತ್ತು ಪ್ರಶ್ನೋತ್ತರಗಳ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ. ಅವುಗಳನ್ನು ಕೂಡ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ರಿ. ಅದೇ ರೀತಿಯಾಗಿ ಈ ಒಂದು ಕ್ರಿಯಾ ಯೋಜನೆಯ PDF ಅನ್ನ ಮಹಾತ್ಮದನ ಬ್ಲಾಗ್ ಸ್ಪಾಟ್ ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಅಲ್ಲಿ ನೀವು ಇರುವಂತಹ PDF ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳಿ